ಏ ಇದುವರೆಗೂ ನಡೆಸಿದ್ದೇನೆ. ಮಹಿಮಗಳೇ ಸಹೋದರ ಸಹೋದರಿ, ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 29ನೇ ಅಧ್ಯಾಯ 5ನೇ ವಚನದಲ್ಲಿ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ಇಸ್ರಾಯೇಲರಿಗೆ ನಾನು 40 ವರ್ಷಗಳ ಕಾಲ ನಾನು ನಿಮ್ಮನ್ನು ನಡೆಸಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ 40 ವರ್ಷಗಳ ಕಾಲ ನಾನು ನಿಮ್ಮನ್ನ ನಡೆಸಿದನಂತ ದೇವರು ಇಲ್ಲಿ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಅಮ್ಮ, ದೇವರು ಇಸ್ರಾಯೇಲರು ನಡೆಸ್ದಂಗೆ ಈ ಭೂಮಿ ಮೇಲೆ ಯಾವ ತಂದೆ ಆ ರೀತಿ ನಡೆಸೋಕ್ಕಾಗಲ್ಲ, ಯಾವ ತಾಯಿ ಆ ರೀತಿ ನಡೆಸೋಕ್ಕಾಗಲ್ಲ, ಯಾವ ಪಾಸ್ಟ್ರು ಆ ರೀತಿ ನಡೆಸೋಕ್ಕಾಗಲ್ಲ. ನೀವು ಕೇಳ್ಬೋದು, ಏನು ಸರ್ ದೇವರು ಅಷ್ಟು ವಿಶೇಷವಾಗಿ ಹೆಂಗೆ ಸರ್ ನಡೆಸ್ಯಾನಂತ ನೀವು ಕೇಳ್ಬೋದು. ಹೇಳ್ತೀನಿ, ಕೇಳಿಸ್ಕೊಳ್ರಿ. ಹೆಂಗೆ ನಡೆಸ್ಯಾನಂದರೆ, ಅವರು ಹಾಕ್ಕೊಂಡಿರುವಂಥ ಬಟ್ಟೆಗಳು ಹರಿದು ಹೋಗದಂಗೆ, ಅವರು ಕಾಲಿಗೆ ಹಾಕಿದಂಥ ಚಪ್ಪಲಿಗಳು ಕೂಡ 40 ವರ್ಷ ಕೂಡ ಸವಿದಂಗೆ ದೇವರು ಅವರನ್ನು ನಡೆಸಿದ್ದಾನೆ. ಅವರಿಗೆ ದೇವದೂತರು ಉಣ್ಣುವಂಥ ಆಹಾರವನ್ನು ಅವರಿಗೆ ಕೊಟ್ಟು ತೃಪ್ತಿಪಡಿಸಿದ್ದಾನೆ. ಅವರು ರಾತ್ರಿ ಸಮಯದಲ್ಲಿ ಅವರು ನಡೀತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ ಅಂತೇಳಿ ಗಮನಿಸಿ, ಅಯ್ಯೋ ಕಲ್ಲು ತುಳಿತಾರೇನೋ, ಮುಳ್ಳು ತುಳಿತಾರೇನೋ, ಅಥವಾ ಏನಾದರೂ ಕತ್ಲಲ್ಲಿ ಒಂದು ಕುಣಿಯಲ್ಲಿ ಬಿದ್ದಾರೇನಂತೇಳಿ ರಾತ್ರಿ ಸಮಯದಲ್ಲಿ ಅಗ್ನಿ ಸ್ತಂಭದ ಬೆಳಕನ್ನು ಕಳಿಸಿ ದೇವರು ಅವ್ರನ್ನ ಕಾಪಾಡಿದ್ದಾನೆ. ಮಧ್ಯಾಹ್ನದಲ್ಲಿ ಅವ್ರಿಗೂ ಬಿಸಿಲಿನಿಂದ ಅವರು ಬಾಧೆ ಪಡ್ತಾರಂತೇಳಿ ಮೇಘ ಸ್ತಂಭದ ನೆರಳನ್ನು ಕಳಿಸಿ ಅವ್ರನ್ನ ರಕ್ಷಿಸಿದ್ದಾನೆ. ಒಟ್ಟಾಗಿ ಹೇಳ್ಬೇಕಂದ್ರೆ ಇಸ್ರಾಯೇಲರಿಗೆ ದೇವರು ಒಂದು ದೊಡ್ಡ ಆದರಣೆಯನ್ನು ಉಂಟು ಮಾಡಿ ನಡೆಸಿದ್ದಾನೆ. ಇವತ್ತು ನೀವು ಅನ್ಬೋದು, ಸರ್ ಇದೆಲ್ಲ ನಮಗೆ ಯಾಕೆ ಕೇಳ್ತೀರಿ ಸರ್, ಇದು ಯಾಕೆ ನಾವು ಕೇಳಿಸ್ಕೋಬೇಕು ಸರ್ ಅಂದರೆ, ಇವತ್ತು ಈ ವಾಕ್ಯದ ಮೂಲಕ ಒಂದು ಶುಭವಾರ್ತೆ ಏನಂದರೆ, ನನ್ನ ದೇವರು ಬರೀ ಇಸ್ರಾಯೇಲರನ್ನ ಮಾತ್ರ ಅಲ್ಲ, ಇವತ್ತು 2024ಕ್ಕೆ ಹೊಸ ವರ್ಷಕ್ಕೆ ಕಾಲಿಳಿಕೆ ಇನ್ನು 1 ದಿನ ಬಾಕಿ. ಆಲ್ರೆಡಿ ಇವತ್ತು ದೇವರು ನಿಮಗೆ ಧೈರ್ಯಪಡಿಸಿ ಹೇಳ್ತಾನೆ, ಆ ಇಸ್ರಾಯೇಲರನ್ನು ಒಂದೇ ಅಲ್ಲ ನಾನು ನಡೆಸೋದು, ಈ ಆಲಯದಲ್ಲಿ ಕೂತ್ಕೊಂಡಿರುವಂಥ ಒಬ್ಬೊಬ್ಬರನ್ನು ಕೂಡ ಇಸ್ರಾಯೇಲರನ್ನು ನಡೆಸಿದ ಪ್ರಕಾರ, ಇಸ್ರಾಯೇಲರ ಜೊತೆ ಇದ್ದ ಪ್ರಕಾರ, ಇಸ್ರಾಯೇಲ್ ಜೊತೆಗಿದ್ದ ಅದ್ಭುತಗಳನ್ನು ಮಾಡುತ್ತಾ ಅವ್ರನ್ನ ನಡೆಸಿದ ಪ್ರಕಾರ ನಿಮ್ಮನ್ನು ಕೂಡ ನಾನು ನಡೆಸಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪಕ್ಕದವ್ರು ನೋಡಿ ಹೇಳ್ರಿ, ಹಲ್ಲೆಲೂಯಾ. ಇದುವರೆಗೂ ದೇವರು ನಿನ್ನನ್ನು ನಡೆಸಿದ್ದಾನೆ. ದೇವರು ನಿಮ್ಮನ್ನು ನಡೆಸಿದ್ದಕ್ಕೆ ಈ ದಿನದವರೆಗೆ ನೀವು ಬಂದಿದ್ದೀರಿ. ಹಲ್ಲೆಲೂಯಾ. ದೇವರು ನಿಮ್ಮ ಜೊತೆ ಇದ್ದಿದ್ದಕ್ಕೆ ಇವತ್ತು ಎಷ್ಟನೇ ತಾರೀಕಿದು? ಡಿಸೆಂಬರ್ 31ನೇ ತಾರೀಕಿಗೆ ಕಾಲಿಟ್ಟಿದ್ದೀರಿ. ದೇವ್ರ ಸ್ತೋತ್ರ. ನಾಳೆ ಜನವರಿ 1ನೇ ತಾರೀಕು ಕಾಲಿಡ್ತಾ ಇದ್ದೀರಿ, 2ನೇ ತಾರೀಕು ಕಾಲಿಡ್ತಾ ಇದ್ದೀರಿ, 3ನೇ ತಾರೀಕು ಕಾಲಿಡ್ತಾ ಇದ್ದೀರಿ, 2024ಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ಯಾಕೆಂದ್ರೆ ದೇವರು ನಿಮ್ಮನ್ನ ನಡೆಸಿದಾನೆ. ದೇವರು ನಿಮ್ಮನ್ನು ನಡೆಸಿದನಂತ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ, ನಿಮ್ಮ ವಯಸ್ಸಿನವರೇ, ನಿಮ್ಮ ಸಮಕಾಲೀನರೇ, ಎಷ್ಟೋ ಜನ ನಿಮ್ಮ ವಯಸ್ಸವರು, ನಿಮ್ಮ ಏಜ್ನವರು, ನಿಮ್ಮ ಸಮಕಾಲೀನದವರು ಇವತ್ತಿಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆದರೆ ಇವತ್ತಿಗೂ ನೀನು ಜೀವಂತವಾಗಿದೆಯಾ ಅಂದರೆ ದೇವರು ಇವತ್ತಿನವರೆಗೂ ನಿನ್ನ ನಡೆಸಿದಾನೆ. ಅಮ್ಮ, ಚಿಕ್ಕ ವಯಸ್ಸಿಗೆ ಯೌವನಸ್ಥ ವಯಸ್ಸು ಬರ್ತಿದ್ದಂಗೆ ಎಷ್ಟೋ ಜನ ಸಣ್ಣ ವಯಸ್ಸಿಗೆ ಸತ್ತೋಗ್ತಾ ಇದ್ದಾರೆ, ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾ ಇದ್ದಾರೆ, ಇನ್ನು ಮದುವೆ ಕೂಡ ಆಗಿಲ್ಲ ಸತ್ತೋಗ್ತಾ ಇದ್ದಾರೆ. ಅಂಥದ್ದು ಇವತ್ತು ನಿಜವಾಗಲೂ ನೀನು ಜೀವಂತವಾಗಿ ದೇವರ ಆಲಯದಲ್ಲಿ ಕೂತ್ಕೊಂಡು ದೇವರಿಗೆ ಸ್ತುತಿ ಮಾಡಿದಿ ಅಂದರೆ ದೇವರೇ ಪ್ರತಿದಿನ ನಿನ್ನ ಜೊತೆ ಇದ್ದು ನಿನ್ನ ನಡೆಸ್ತಾ ಇದ್ದಾನೆ.
ಎಷ್ಟೋ ಜನ ರೋಗಗಳು ಬಂದು ಸತ್ತೋದ್ರು, ಕಾಯಿಲೆಗಳು ಬಂದು ಸತ್ತೋದ್ರು, ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಮರಣ ಬಂದು ಸತ್ತೋದ್ರು, ಆಕಸ್ಮಿಕವಾಗಿ ಸತ್ತೋದ್ರು. ಆದರೆ ನೀನಿನ್ನೂ ದೇವರ ಆಲಯದಲ್ಲಿ ಇನ್ನೂ ಗಟ್ಟಿ ಮುಟ್ಟಾಗಿ ಕೂತ್ಕೊಂಡಿದೀಯ ಅಂದ್ರೆ, ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡ್ರಿ, ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಲ್ಲ, ಜೀಸಸ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಅನುದಿನ ನಡೆಸ್ತಾ ಇರೋದಕ್ಕೆ ಆ ಶಕ್ತಿ ನಿಮಗುಂಟು, ಆ ಬಲ ನಿಮಗುಂಟು, ಆ ಆರೋಗ್ಯ ನಿಮಗುಂಟು, ಆ ಆಯುಷ್ಯ ನಿಮಗುಂಟು. ಎಷ್ಟೋ ಜನ ದುಶ್ಚಟಗಳಿಗೆ ಬಲಿಯಾಗಿ, ಎಷ್ಟೋ ಜನ ದುರಾಭ್ಯಾಸಗಳಿಗೆ ಬಲಿಯಾಗಿ ಕೆಟ್ಟೋಗಿ ಹಾಳಾಗಿ ಹೀನ ಸ್ಥಿತಿಗೆ ಹೋಗಿದ್ರು. ಆದರೆ ನೀವಾದರೂ ಇವೆಲ್ಲ ಕೆಟ್ಟ ಕಾರ್ಯಗಳಿಂದ ದೂರ ಆಗಿದ್ದು ಚೆನ್ನಾಗಿದ್ದೀರಂದ್ರೆ, ಸೂಪರ್ ಆಗಿದ್ದೀರಂದ್ರೆ, ದೇವರ ನಿಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸಿದಾನೆ. ಎಷ್ಟೋ ಜನರಿಗೆ ತಿನ್ನಕ್ಕೆ ತಿಂಡಿ ಇಲ್ಲ, ಉಟ್ಕೊಳ್ಳೋಕೆ ಒಳ್ಳೆ ಬಟ್ಟೆ ಇಲ್ಲ, ವಾಸ ಮಾಡೋಕ್ಕೆ ನೆಲೆ ಇಲ್ಲ. ಎಷ್ಟೋ ಜನ ಅಲ್ಲಿ ಇಲ್ಲಿ ಪರದಾಡ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ. ಇವತ್ತಾದರೂ ದೇವರು ನಿಮ್ಮನ್ನ ಸಮೃದ್ಧಿಯಾಗಿಟ್ಟಿದ್ದಾನಂದ್ರೆ ಆತನೇ ಅನುದಿನ ನಿನ್ನನ್ನು ಪೋಷಿಸಿ ಸಮೃದ್ಧಿಯಾಗಿ ನಡೆಸಿದಾನೆ. ಅಮ್ಮ, ಒಬ್ಬ ತಂದೆ ನಡೆಸೋದಕ್ಕಿಂತ ಉತ್ತಮವಾಗಿ ದೇವರನ್ನೇ ನಡೆಸಿದಾನೆ. ಒಬ್ಬ ತಾಯಿ ನಡೆಸೋದಕ್ಕಿಂತ ಉತ್ತಮವಾಗಿ ದೇವರನ್ನೇ ನಡೆಸಿದಾನೆ. ಒಬ್ಬ ಪಾಸ್ಟರ್ ನಡೆಸೋದಕ್ಕಿಂತ ಉತ್ತಮವಾಗಿ ದೇವರನ್ನೇ ನಡೆಸಿದಾನೆ. ಹಲ್ಲೆಲೂಯಾ. ಆತ ನಿನ್ನ ನಡೆಸ್ದಂಗೆ ಈ ಭೂಮಿ ಮೇಲೆ ಇನ್ನೊಬ್ಬರು ಯಾರು ನಿನ್ನ ನಡೆಸಲಿಕ್ಕಾಗಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಹೇಳ್ರಿ, ಕೈ ಎತ್ತಿ. ಅಪ್ಪ, ಇದುವರೆಗೂ ನಮ್ಮ ಬಲದಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಸಾಮರ್ಥ್ಯದಿಂದ ನಡೆದಿದ್ದೀವಿ ಅಲ್ಲ. ಏಸಪ್ಪ, ನೀನೇ ಅನುದಿನ ನಮ್ಮನ್ನು ಒತ್ತು ಇಲ್ಲಿಯವರೆಗೂ ನಡೆಸಿದೀಯಾ. ಯೇಸು, ಯೇಸು, ಯೇಸು. ಒಂದು, ಇದುವರೆಗೂ ನಡೆಸಿದ್ದೇನೆ. ಹೇಳ್ರಿ, ಬಿ, ನಡೆಸ್ತಾನೇ ಇರ್ತೀರಿ. ಆಮೇಲೆ ಇವಾಗ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಒಂದು ಈ ಹಲ್ಲು ತಿಕ್ಲಿಕ್ಕೆ ಪೇಸ್ಟ್ ಹಚ್ಕೊಳ್ತೀರಲ್ಲ, ಕೋಲ್ಗೇಟ್, ಅದು ಎಷ್ಟು ದಿನದಿಂದ ನೀವು ನೋಡ್ತಾ ಇದ್ದೀರಿ ಅದನ್ನು? ಎಷ್ಟು ದಿನ ನೋಡ್ತಾ ಇದ್ದೀರಿ? ಸುಮ್ಮನೆ ಹೇಳಿ. ಭಾಳ ದಿನಗಳಿಂದ ನೋಡ್ತಾ ಇದ್ದೀರಿ. ಅಂದರೆ ಆ ಕಂಪ್ನಿ ಅದೇನು ನಡೀತಾ ಇದೆ, ಅದು ಹಂಗೆ ನಡ್ಕೊಂಡು ಹೋಗ್ತಾನೇ ಇದೆ. ನಿಮ್ಮ ತಲೆಗೆ ಹಚ್ಕೊಳ್ತಿರಲ್ಲ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಆಯಿಲ್, ಆ ಕೊಬ್ಬರಿ ಎಣ್ಣೆ ಬಾಟ್ಲು, ಪ್ಯಾರಾಶೂಟ್, ಎಷ್ಟು ದಿನದಿಂದ ನೋಡ್ತಾ ಇದ್ದೀರಿ? ಭಾಳ ದಿನದಿಂದ ಆ ಕಂಪ್ನಿ ಆ ಪ್ಯಾರಾಶೂಟ್ ಆಯಿಲ್ ಏನು ಆಗ್ತಾ ಇದೆ, ಹಂಗೇ ನಡೀತಾನೇ ಇದೆ. ಒಂದು ಮಾತು ಹೇಳ್ತೀನಿ, ಒಂದು ವೇಳೆ ಆ ಕಂಪ್ನಿ ಬಿದ್ದೋಗ್ಬಹುದೇನೋ, ಆ ಕಂಪ್ನಿ ನಿಂತೋಗ್ಬಹುದೇನೋ, ಆ ಪ್ರಾಡಕ್ಟ್ ನಿಂತೋಗ್ಬಹುದೇನೋ. ದೇವರು ಹೇಳ್ತಾನೆ, ಹಲ್ಲೆಲೂಯಾ, ನಿಮ್ಮ ಮೇಲೆ ನನ್ನ ಕೃಪೆ ನಿತ್ಯ ನಿರಂತರವಾಗಿ ನಿಮ್ಮನ್ನು ನಡೆಸ್ತಾನೆ ಇರ್ತಾನೆ, ನಿಮ್ಮನ್ನು ನಡೆಸ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಫಸ್ಟ್ ಒಂದು ವಚನ ಓದೋಣ. ಕೀರ್ತನೆ 23:3. ಕೀರ್ತನೆ 23:3. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ
ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಇಲ್ಲಿ ಎರಡು ಆಶೀರ್ವಾದ ನಾನು ನಿಮಗೆ ಮಾಡ್ತೇನೆ ಅಂತ ಹೇಳ್ತಾನೆ ದೇವರು. ಒಂದು, ನಿಮ್ಮನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಾನು ನಡೆಸ್ತೇನೆ. ಒಂದು. ಎರಡು, ನಿಮ್ಮನ್ನು ನಿಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನೀತಿ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಶಾಂತಿ ಮಾರ್ಗದಲ್ಲಿ ನಿಮ್ಮನ್ನು, ನೀತಿ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆ. ಹಂಗೇ ರೀ, ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಬ್ಬರ ಮೇಲೊಬ್ಬರು ಅರಚಾಡ್ತಾ ಇದ್ದಾರೆ, ಒಬ್ಬರ ಮೇಲೊಬ್ಬರು ಕಿರ್ಚಾಡ್ತಾ ಇದ್ದಾರೆ, ಒಬ್ಬರ ಮೇಲೊಬ್ಬರು ಜಗಳ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಬಡ್ದಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮೇಲೆ ಕಿರ್ಚಾಡ್ತಾ ಇದ್ದಾನೆ, ಅರ್ಚಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಬಡಿತಾ ಇದ್ದಾನೆ. ಎಷ್ಟೋ ಮಂದಿ ಜನರ ಜೀವಿತದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ದ್ವೇಷ, ರೋಷ, ಆ ಬೆಂಕಿ, ಆ ಅಸೂಯೆ ಹತ್ತಿ ಉರಿತಾ ಇದೆ ಲೋಕದಲ್ಲಿರೋದು ಹೇಳ್ತಾ ಇದ್ದೀನಿ ನಾನು. ಹೌದಲ್ವಾ? ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ಬರ ಮೇಲೆ ಒಬ್ರಿಗೆ ದ್ವೇಷ, ಹೊಡೆದಾಟ, ಬಡದಾಟ, ಶಾಂತಿ ಇಲ್ಲ, ದ್ವೇಷ, ಕಕ್ಷ, ಸಮಾಧಾನ ಇಲ್ಲ ಅವರಿಗೆ. ಒಂದು ಕಾಲದಲ್ಲಿ ನಾವು ಹಂಗೆ ಇದ್ವಿ. ನಾವು ಹಂಗಿದ್ವೇ ಇಲ್ವಾ? ನಿಮ್ಮಲ್ಲಿ ಎಷ್ಟೋ ಜನ ಹೆಂಡತಿ ಮೇಲೆ ಕೂಗಾಡ್ತಾ ಇದ್ದೀರಿ, ರೇಗಾಡ್ತಾ ಇದ್ರಿ, ಹೊಡಿತಾ ಇದ್ರಿ, ಬಡಿತಾ ಇದ್ರಿ. ನಿಮ್ಮಲ್ಲಿ ಎಷ್ಟೋ ಮಂದಿ ಹೆಣ್ಣುಮಕ್ಕಳು ಗಂಡಿನ ಮೇಲೆ ಕೂಗಾಡ್ತಾ ಇದ್ರಿ, ರೇಗಾಡ್ತಾ ಇದ್ರಿ, ಮಕ್ಕಳ ಮೇಲೆ ರೇಗಾಡ್ತಾ ಇದ್ರಿ. ಶಾಂತಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಯಾವಾಗಲೂ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಅಂತ ತಿರುಗಾಡ್ತಾ ಇದ್ರಿ, ನೆಮ್ಮದಿ ಇರಲಿಲ್ಲ. ಚೆನ್ನಾಗಿ ಕೇಳ್ರಿ, ದೇವರು ನಿಮ್ಮನ್ನು ಅಲ್ಲಿಂದ ಹೊರಗಡೆ ತಂದು ಶಾಂತಿ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ಇವತ್ತು ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಇಲ್ಲ ಹೇಳಿ? ಪಕ್ಕದೊಂದು ಹೇಳಿ, ದೇವರು ನಮ್ಮನ್ನು ಶಾಂತಿ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ ಇರ್ತಾನೆ. ನಾನು ಕೇಳ್ರಿ, ನಾನು ಕಾಲೇಜ್ ಓದ್ತಾ ಇರಬೇಕಾದ್ರೆ ನಾನು ಇನ್ನೂ ದೇವ್ರು ನಂಬಿಲ್ಲ. ಚೆನ್ನಾಗಿ ಕೇಳ್ರಿ, ದೇವ್ರು ನಂಬಿಲ್ಲ, ಕಾಲೇಜ್ ಹೋಗಿ ದೇವ್ರು ನಂಬಿಲ್ಲ. ನಾನು ಕೆಲವು ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರಿ ಅನೇಕ ದುಶ್ಚಟಗಳು, ಅನೇಕ ದುರಲವಾಟುಗಳು ನಾನು ಕಲಿತು ನಮ್ಮದೆಲ್ಲ ಒಂದು ರೀತಿ ಏನದು ಕೆಟ್ಟ ಒಂದು ಹುಡುಗರ ಗ್ಯಾಂಗು. ಏನಂದ ಈ 420 ಗ್ಯಾಂಗ್ ಅಂತ ಹೇಳ್ತಾರಲ್ಲ, ಆ ಥರ 420 ಗ್ಯಾಂಗ್. ನಾನು ಹಾಸ್ಟ್ಲಲ್ಲಿದ್ದಾಗ ಅಲ್ಲಿ ಹಾಸ್ಟ್ಲಿಗೆ ವಾರ್ಡನ್ ಅಂತಿರ್ತಾರೆ. ಕೇಳ್ತಾ ಇದ್ದೀರಿ ನೀವು? ಹಾಸ್ಟ್ಲಿಗೆ ವಾರ್ಡನ್ ಅಂತಿರ್ತಾರೆ. ಅವರಿಗೆ ಬಾಯಿಗೆ ಬಂದಂಗೆ ಬೈತಿದ್ದೆ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ, ಕೆಟ್ಟ ಮಾತುಗಳು ಮಾತಾಡ್ತಾ ಇದ್ದೆ. ಓಯ್, ನನಗೆ ಸಿನಿಮಾ ನೋಡೋಕೆ ದುಡ್ಡು ಕೊಡೆಯ, ಸಿಗರೇಟ್ ಕೊಸೆಯೋದಕ್ಕೆ ದುಡ್ಡು ಕೊಡೆಯ, ಎಣ್ಣೆ ಹೊಡೆಯೋಕ್ಕೆ ದುಡ್ಡು ಕೊಡೆಯ ಅಂತೇಳಿ ಏನು ಮಾಡ್ತಿದ್ದೆ, ಅವನ ಮೇಲೆ ಗಲಾಟೆ ಮಾಡ್ತಿದ್ದೆ. ನಮ್ಮದೊಂದು ಟೀಮ್ ಇತ್ತು, ಬರೀ ಅಕ್ರಮವಾಗಿ ನಡೆಯೋದು, ಮಾರ್ಗ ತಪ್ಪಿ ನಡೆಯೋದು, ದೊಡ್ಡವರು ಅಂದರೆ ಗೌರವ ಇಲ್ದಂಗೆ ಮಾತಾಡೋದು. ಆ ಒಂದು ಟೀಮ್ ನಾವು ಮಾಡ್ತಾ ಇದ್ವಿ. ಚೆನ್ನಾಗಿ ಕೇಳ್ರಿ, ಅವನಂತೂ ಆ ವಾರ್ಡನ್ನು ಯಾವಾಗ ಇವ್ರದ್ದು ಓದು ಮುಗಿದು ಈ ದರಿದ್ರಗಳು ಈ ಹಾಸ್ಟ್ಲ್ ಬಿಟ್ಟು ಹೋಗ್ತಾರಪ್ಪ ಅಂತ ಕಾಯ್ತಾ ಇದ್ದನು. 2 ವರ್ಷ ಮುಗೀತು, ಕಾಲೇಜ್ ಮುಗಿಸ್ಕೊಂಡು ಹಾಸ್ಟ್ಲಿಂದ ಹೊರಗೆ ಬಂದೆ, ಫೇಲಾಗಿ ಹೊರಗೆ ಬಂದೆ. ನಾನು ಆಮೇಲೆ ನನಗೆ ಯಾರೋ ಸುವಾರ್ತೆ ಹೇಳಿದರು, ನನಗೆ ಸುವಾರ್ತೆ ಗೊತ್ತಾಗಿ ನಾನು ದೇವ್ರು ನಂಬಿಕೊಂಡು ಸೇವೆಗೆ ಬಂದಮೇಲೆ ಒಂದು ಸಾರಿ ನಾನು ಏನೋ ಕೆಲಸ ಮೇಲೆ ಕೂಡ್ಲಿಕ್ಕೆ ಹೋದಾಗ ಬಸ್ ಸ್ಟ್ಯಾಂಡಲ್ಲಿ ಆ ವಾರ್ಡನ್ ಎದುರು ಕಂಡ. ನಾನು ನೋಡಿದ ಕೂಡಲೇ ಬಂದಪ್ಪ ಇವನು ದರಿದ್ರ ಏನಂತವನೇನು ಮೆಲ್ಲಕ್ಕೆ ಎಸ್ಕೇಪ್ ಆಗಿ ಸೈಡ್ಗೆ ಹೋಗೋಣಂದರೆ ನಾನು ಸಾರ್
ಸಾರ್ ಸಾರ್ ಸಾರ್ ಅಂತ ಮಾತಾಡಿಸಿದೆ. ಅವನು ನೋಡೇಬಿಟ್ನಲ್ಲ ಅಂತೇಳಿ ಅವನಿಗೆ ನಗುತ್ತಾ ಬಂದ ನನ್ನ ಹತ್ರ. ನಗುತ್ತಾ ಬಂದು ಹೋಗಿದ್ದು, ಏನು ಸರ್ ಚೆನ್ನಾಗಿದ್ದೀರಾ ಅಂದರೆ ಅವನಂತಾನೆ, ಒಂದು ನಿಮಿಷ ಇರು, ಸೂರ್ಯ ಎಕ್ಕಡೆ ಹುಟ್ಟಾನ ಇವತ್ತು ನೋಡ್ತನಂದ. ಯಾಕಂದರೆ ನಾನು ಫಸ್ಟ್ ಟೈಮು ಸಾರ್ ಅಂತ ಅಂದರದು ಅವತ್ತೇ. ಅವನಿಗೆ ಭಾರಿ ಖುಷಿ ಆಗ್ಬಿಡ್ತು. ಹಬ್ಬಬ್ಬ 2 ವರ್ಷ ಹಾಸ್ಟ್ಲಾಗಿದ್ದಾಗ ಒಂದು ದಿನ ಕೂಡ ಸಾರಂದಿಲ್ಲ. ಬಾರ್ಲ ಇಲ್ಲೇ ಹಂಗಂತಿದ್ದೆ. ಇವಾಗ ಸಾರಂದಿನಿ. ಹಬ್ಬ ಇಂಥ ಬುದ್ಧಿ ಇವನಿಗೆ ಹೆಂಗೆ ಬಂತ ಹೇಳಿ ಅವನಂತಾನೆ, ಇವತ್ತು ಸೂರ್ಯ ಯಾಕಡೆ ಹುಟ್ಟೇನು ಗೊತ್ತಿಲ್ಲ, ಯಾಕಂದರೆ ನಿನ್ನ ಬಾಯಿಗೆ ಸಾರ್ ಅಂತ ಬಂದಿದೆ ಅಂದ. ಇಲ್ಲ ಸಾರ್, ನಾನು ಯೇಸು ಪ್ರಭು ನಂಬ್ಕೊಂಡಿದ್ದೀನಿ ಸಾರ್, ದೇವರು ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿದಾನೆ ಸಾರ್, ನೀತಿ ಮಾರ್ಗದಲ್ಲಿ ದೇವರು ನನ್ನನ್ನು ನಡೆಸ್ತಾ ಇದ್ದಾನಂದ. ಆತಂತಾನೆ, ಈತ ದೊಡ್ಡ ದೇವರು, ಅದಕ್ಕೆ ನಿನ್ನ ಇಷ್ಟು ಚೆನ್ನಾಗಿ ಬದಲಾಯಿಸಾನೆ, ಈ ದೇವ್ರನ್ನ ಬಿಡಬೇಡ ಅಂತಾನೆ. ಅಲ್ಲೆಲೂಯ. ನಾನೊಂದು ಮಾತು ಹೇಳ್ತೀನಿ, ಯಾಕೆ ಹೇಳ್ರಿ ಇಂಥ ಒಳ್ಳೆ ಭಾಷೆ ನನ್ನಲ್ಲಿ ಬಂತು? ದೇವರು ನನ್ನನ್ನು ಶಾಂತಿ ಮಾರ್ಗದಲ್ಲಿ, ಸಮಾಧಾನದ ಮಾರ್ಗದಲ್ಲಿ ದೇವರು ನನ್ನನ್ನು ನಡೆಸಿದಾನೆ. ನಡೆಸಿಲ್ಲ, ನಡೆಸ್ತಾನೇ ಇದ್ದಾನೆ. ಆಮೇನ್. ನಡೆಸ್ತಾ ಇರ್ತಾನೆ. ಶ್ರಮಗಳ ಮಧ್ಯದಲ್ಲಿ ದೇವರು ನಿನ್ನ ನಡೆಸ್ತಾ ಇರ್ತಾನೆ. ಕಣ್ಣೀರಿನ ಮಧ್ಯದಲ್ಲಿ ದೇವರು ನಿನ್ನ ನಡೆಸ್ತಾ ಇರ್ತಾನೆ. ಅವಮಾನಗಳ ಮಧ್ಯದಲ್ಲಿ ದೇವ್ರು ಕೈ ಬಿಡಲ್ಲ, ನಡೆಸ್ತಾ ಇರ್ತಾನೆ. ಇಕ್ಕಟ್ಟುಗಳ ಮಧ್ಯದಲ್ಲಿ ದೇವ್ರು ಕೈ ಬಿಡಲ್ಲ, ನಡೆಸ್ತಾ ಇರ್ತಾನೆ. ಮರಣಕರವಾದ ಪರಿಸ್ಥಿತಿಗಳು ಬಂದ್ರೆ ದೇವ್ರು ಕೈ ಬಿಡಲ್ಲ, ದೇವರು ನಿಮ್ಮನ್ನು ನಡೆಸ್ತಾ ಇರ್ತಾನೆ. ಬರಗಾಲಗಳು ಬಂದರೂ ಕೂಡ ದೇವ್ರು ಕೈ ಬಿಡಲ್ಲ, ನಡೆಸ್ತಾ ಇರ್ತಾನೆ. ಆಮೇಲೆ ನನಗೆ ಗೊತ್ತಿರುವಂಥ ವ್ಯಕ್ತಿ, ಅಮ್ಮ, ಆತನಿಗೆ ಎಷ್ಟು ಕೋಪ ಅಂದರೆ, ಒಂದೊಂದು ಸಾರಿ ಹೆಂಡತಿ ಮೇಲೆ ಆತನ ಜಗಳ ಪ್ರಾರಂಭ ಮಾಡ್ತಿದ್ದ. ಜಗಳ ಪ್ರಾರಂಭ ಮಾಡಿದ್ರೆ ಎಷ್ಟು ಕೋಪ ಆತನಿಗೆ, ಎಷ್ಟು ಸಿಟ್ಟು ಆತನಿಗೆ, ಎಷ್ಟು ಆವೇಶ ಆತನಿಗೆ. ಸಾಯಂಗೆ ಹೆಂಡತಿ ಹೊಡಿತಾ ಇದ್ದನು. ಆಯಮ್ಮ ತಪ್ಪಿಸ್ಕೊಂಡು ಬಜಾರ್ದಲ್ಲಿ ಓಡೋ ಹೋಗ್ತಾ ಇದ್ರೆ ಬಿಡ್ತಿರ್ಲಿಲ್ಲ, ಹಂಗೆ ಹಿಂಬಾಲಿಸಿ ಅಲ್ಲಿ ಅವರಿದ್ದಾರೆ ಇವರಿದ್ದಾರೆ, ಆ ಮನೆ ಯಾರು ನೋಡ್ತಾರ ಆತ ಲೆಕ್ಕ ಇಲ್ಲ. ಬಜಾರ್ದಲ್ಲಿ ಓಡೋಡಿಸ್ಕೊಂಡು ಹೊಡಿತಾ ಇದ್ದನು. ಆ ಟೈಮಲ್ಲಿ ಯಾರಾದರೂ ಬಿಡಿಸ್ಕೊಳಕ್ಕೆ ಹೋಗ್ತಾರಂದ್ರೆ ಅವರಿಗೂ ಏಟು ಬಿದ್ದು ಅಂತ ಗ್ಯಾರಂಟಿ. ಯಾಂಗನ ಹೊಡ್ಕೊನ್ಲಿ, ಹೆಂಗನ ಸಾಯಿಸಲಿ ಅಂತೇಳಿ ಯಾರು ಕೂಡ ಬಿಡಿಸ್ಕೊಳಕ್ಕೆ ಕೂಡ ಹೋಗ್ತಿರ್ಲಿಲ್ಲ. ಅಂಥ ಕೋಪ, ಅಂಥ ಸಿಟ್ಟು. ಆದರೆ ಒಂದಿನ ಆಲಯಕ್ಕೆ ಬರುವಂಥ ಮಕ್ಕಳು ಸ್ವಾರ್ಥೇಳಿ ಆ ವ್ಯಕ್ತಿನ ಆಲಯಕ್ಕೆ ಕರ್ಕೊಂಬಂದರು. ಒಂದು ವಾರ ಬಂದ, ನೆಕ್ಸ್ಟ್ ವಾರ ಬಂದ, 1 ತಿಂಗಳು ಬಂದ, ಕಂಟಿನ್ಯೂ ಬಂದು ದೇವರು ನಂಬಿಕೊಂಡು ಆ ಕುಟುಂಬ ದೀಕ್ಷಾಸ್ಥಾನ ತಗೊಂಡ್ರು. ದೀಕ್ಷಾಸ್ಥಾನ ತಗೊಂಡ್ಮೇಲೆ ಒಂದಿನ ಮೈಕ್ ತಗೊಂಡು ಹೇಳ್ತಾನೆ, ನಾನೊಬ್ಬ ಭಾಳ ಕ್ರೂರಿ, ಮನುಷ್ಯತ್ವ ಇಲ್ದವನು, ಒಬ್ಬ ಸೈಕೋ. ಆದರೆ ದೇವರು ನನ್ನನ್ನು ಬದಲಾಯಿಸಿ ಸಮಾಧಾನದ ಮಾರ್ಗದಲ್ಲಿ, ಶಾಂತಿ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ ದೇವರು ನನ್ನನ್ನು ಇವತ್ತಿಟ್ಟಿದ್ದಾನೆ. ಆತ ದೇವರು ನಂಬಿದ ಮೇಲೆ 4 ಬೆರಳು ಕೂಡ ಹೆಂಡತಿ ಮೇಲೆ ಇಡಲಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ. ಯಾಕೆ? ದೇವರು ಆತನ ನೀತಿ ಮಾರ್ಗದಲ್ಲಿ ನಡೆಸ್ತಾನೇ ಇದ್ದಾನೆ. ಇವತ್ತಿಗೂ ಆ ಕುಟುಂಬ ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ. ನಡೆಸ್ತಾನೇ ಇರ್ತಾನೆ. ಪಕ್ಕದಲ್ಲಿ ಹೇಳ್ರಿ, ದೇವರು ಕಷ್ಟಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ ನಡೆಸ್ತಾನೆ ಇರ್ತಾನಂತೆ. ಇಕ್ಕಟ್ಟುಗಳ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ, ಕಣ್ಣೀರಿನ ನಡೆಸ್ತಾ ಇರ್ತಾನೆ. ನೀವು ಹೇಳಿ, ಕಣ್ಣೀರಿನ ಮಧ್ಯದಲ್ಲಿ, ಸಾಲಗಳ ಮಧ್ಯದಲ್ಲಿ, ಮರಣಕರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಡೆಸ್ತಾನೆ ಇರ್ತಾನೆ. ಆಮೇಲೆ 3 ಹೇಳ್ರಿ, 3 ಇದುವರೆಗೆ ನಡೆಸಿದ್ದೀನಿ, ನಡೆಸ್ತಾನೆ ಇರ್ತೀನಿ, ಇನ್ನು ಮುಂದೆಯೂ ನಡೆಸ್ತೇನೆ. ಒಂದು ವಚನ ಓದೋಣ, ನನ್ನ ಜೊತೆ ಓದ್ರಿ. ಯೆಶಾಯನ ಬರೆದ ಪುಸ್ತಕ 48ನೇ ಅಧ್ಯಾಯ 17ನೇ ವಚನ. ಯೆಶಾಯ 48:17. ನನ್ನ ಜೊತೆ ಹೇಳ್ರಿ. ನನ್ನ ವಿಮೋಚಕನು, ಇಸ್ರಾಯೇಲರ ಸದಮಲ ಸ್ವಾಮಿಯು ಆದ ಯೆಹೋವನು ಹೀಗೆನ್ನುತ್ತಾನೆ, ನಿನ್ನ
ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ. ವೃದ್ಧಿ ಅಂದರೆ ಹೆಚ್ಚಿಸ್ತೇನೆ ಅಂದರೆ ದೇವರ ಇಲ್ಲಿ ವಾಕ್ಯ ಬರೆದಿದೆ, ದೇವರು ನಿಮಗೆ ನೀವು ಹೆಂಗೆ ಡೆವಲಪ್ಮೆಂಟ್ ಆಗಬೇಕು, ನೀವು ಹೆಂಗೆ ಅಭಿವೃದ್ಧಿ ಆಗಬೇಕು, ನೀವು ಹೆಂಗೆ ಮೇಲೆ ಬರಬೇಕು, ನೀವು ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮ ಬಿಸ್ನೆಸ್ ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮ ಲೈಫ್ ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕಂತ ನಾನು ಅವರಿಗೆ ಬೋಧಿಸಿ ಮುಂದೆ ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ಇನ್ನು ಮುಂದೆಯೂ ನಡೆಸುವವನಾಗಿದ್ದೇನೆ. ಭಾಳ ಜನ ಒಂದು ಕಾಲದಲ್ಲಿ ತುಂಬ ಟಾಪ್ ಆಗಿದ್ದವರು, ಒಂದು ಕಾಲದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದ್ದವರು, ಒಂದು ಕಾಲದಲ್ಲಿ ತುಂಬ ರಿಚ್ ಇದ್ದವರು, ಒಂದು ಕಾಲದಲ್ಲಿ ತುಂಬ ಸ್ಟ್ಯಾಂಡರ್ಡ್ ಇದ್ದವರು ಇವತ್ತು ತುಪ್ಪಕ್ಕಂತ ಕೆಳಗೆ ಬಿದ್ದಿದ್ದಾರೆ. ಇವತ್ತು ಒಂದು ಕಾಲದಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿದ್ದವರು ಇವತ್ತು ಏನೂ ಇಲ್ಲದ ಸ್ಥಿತಿಗೆ ಬಂದಿದ್ದಾರೆ. ನಮ್ಮನ್ನು ಕೂಡ ಕೆಲವು ಜನ ಅಂಥವರೇ ಬಿದ್ದೋಗ್ಯಾರ, ಅಂಥವರೇ ಮಣ್ಣು ತಿಂದಾರ, ಅಂಥವ್ರಿಗೆ ಇಂಥ ಗತಿ ಬಂದತ್ತು, ಇವ್ರು ಯಾ ಲೆಕ್ಕ ಅಂತ ನಿಮ್ಮ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತೀನಿ ಕೇಳಿಸ್ಕೊ, ಅವರೇ ಬೇರೆ, ನೀನೇ ಬೇರೆ. ಕೇಳಿಸ್ಕೋ, ಹಲ್ಲೆಲೂಯಾ. ಅವರಿಗೆ ಸಂಭವಿಸುವುದು ನಿನಗೆ ಸಂಭವಿಸಲ್ಲ, ಅವರಿಗೆ ಜರುಗಿದ ನಷ್ಟ ನಿನಗೆ ಜರುಗಲ್ಲ, ಅವರಿಗೆ ಬಂದ ರೋಗ ನಿನಗೆ ಬರಲ್ಲ, ಅವರಿಗೆ ಬಂದ ಮರಣ ನಿನಗೆ ಬರಲ್ಲ, ಅವರಿಗೆ ಬಂದ ನಾಶನ ನಿನಗೆ ಬರಲ್ಲ. ಯಾಕೆ ಗೊತ್ತಾ? ಅವರಿಗೆ ವಾಗ್ದಾನ ಇಲ್ಲ, ನಿನಗೆ ವಾಗ್ದಾನ ಇದೆ. ಏನು ವಾಗ್ದಾನ ಗೊತ್ತಾ? ಅವತ್ತು ನಡೆಸ್ತಾನೆ ಇರ್ತೇನೆ. ಇನ್ನು ಮುಂದೆ 2025 ನಾನು ನಿಮ್ಮನ್ನ ನಡೆಸ್ತೇನೆ. ಕೆಲವರು ಅಂತಾರೆ, ಹಲ್ಲೆಲೂಯಾ, ನೀವು ಈಗ ಚೆನ್ನಾಗಿರೋದು ನೋಡಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿರೋದು ನೋಡಿ, ನಿಮ್ಮ ಕುಟುಂಬ ಚೆನ್ನಾಗಿರೋದು ನೋಡಿ, ನಿಮ್ಮ ಗಂಡ ಚೆನ್ನಾಗಿರೋದು ನೋಡಿ, ನಿಮ್ಮ ಮಕ್ಕಳು ಚೆನ್ನಾಗಿರೋದು ನೋಡಿ. ಕೆಲವರು ಅವ್ರು ಅನ್ಕೊಳ್ತಾ ಇದ್ದಾರೆ, ಅಯ್ಯೋ ದೀಪ ಎಲ್ಲಿವರೆಗೆ ಉರಿತೇಳು, ಎಣ್ಣೆ ಇರೋವರೆಗೆ ತಾನೆ, ಎಣ್ಣೆ ಹೋದ್ಮೇಲೆ ಏನಾಗತ್ತೆ, ದೀಪ ಆರಿ ಹೋಗುತ್ತಂತ ಇಂಡೈರೆಕ್ಟ್ ಆಗಿ ನಿಮಗೆ ಮುಚ್ಚುಚ್ಚಿ ಮಾತಾಡ್ತಾರೆ. ಒಂದು ಹೇಳ್ತೀನಿ ಕೇಳು, ನಮ್ಮ ದೀಪ ಯೇಸು ಸ್ವಾಮಿ ಆಗಿದ್ದಾನೆ. ಆ ದೀಪ ಯಾವತ್ತು ಆರಿ ಹೋಗದ ದೀಪ. ಆತನ ಬೆಳಕು, ಆತನ ಪ್ರಕಾಶ ಯಾವತ್ತು ನಿನ್ನ ಮೇಲೆ ಅದು ಪ್ರಕಾಶ ಬೀಳ್ತಾನೆ ಇರ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವ್ರು ಅನ್ಕೊಂಡಾರ ಅಂತಂತವರೇ ಬಿದ್ದೋಗ್ಯಾರ, ಅಂತಂತವರೇ ಮಣ್ಣು ತಿಂದಾರ, ಅಂತಂತವರೇ ಅಡ್ರೆಸ್ ಇಲ್ದಂಗೆ ಹೋಗ್ಯಾರ. ಅಂತಂತವ್ರಂದ್ರೆ ಅವ್ರಿಗೆ ವಾಗ್ದಾನ ಇಲ್ಲ, ನಿನಗೆ ವಾಗ್ದಾನ ಐತಿ. ಏನಂತ ವಾಗ್ದಾನ ಐತಿ? ನಿನ್ನೆ ಇದ್ದೀನಿ, ನಿನ್ನ ಜೊತೆಗೆ ಸಹಾಯ ನಡೆಸಿದ್ದೀನಿ, ಇವತ್ತು ನಡೆಸ್ತೀನಿ. ನಾಳೆನು 2024 ನಾನು ನಿಮ್ಮನ್ನು ಇನ್ನು ಮುಂದೆಯೂ ನಡೆಸ್ತೇನೆ. ಕೆಲವು ವರ್ಷಗಳ ಹಿಂದೆ ಯಾರೋ ಒಬ್ಬರು ಪಾಸ್ಟರ್ ನಮಗೆ ಹೇಳ್ಯಾರಂತೆ, ಗೊತ್ತಿಲ್ಲ ಯಾರು, ಸುಮ್ಮನೆ ಅದಕ್ಕೆ ಯಾರೋ ಒಬ್ರು ಹೇಳ್ಯಾರಂತೆ, ಪಾಸ್ಟರ್ ಸತ್ತೋದಂಗೆ ಕನಸು ಬಿದ್ದುಬಿಟ್ಟಿದೆ, ಪಾಸ್ಟರ್ ಸತ್ತೋದಂಗೆ ಕನಸು ಬಿದ್ದುಬಿಟ್ಟಿದೆ, ಅದಕ್ಕೋಸ್ಕರ ಪಾಸ್ಟ್ರನ್ನ ಚೆನ್ನಾಗಿ ನೋಡ್ಕೊ ಅಂತ. ಪಾಸ್ಟರ್ ನಮಗೆ ಒಳ್ಳೆ ಟೆನ್ಷನು. ಹಿಂಗೆ ನೀನು ಸತ್ತೋದಂಗೆ ಕನಸು ಬಿದ್ದತ್ತಂತೆ, ಅವರಿಗೆ ನೀನು ಸತ್ತೋದಂಗೆ ಕನಸು ಬಿದ್ದತ್ತಂತ. ಐ ಎಮ್ ಫುಲ್ ಟೆನ್ಷನ್ ಯಾವಾಗಲೂ. ಐ ಎಮ್ ಅದು ನೆನೆಸ್ಕೊಂಡು ಮುಖ ಸಪ್ಪಗಾಕಳು. ನಾನು ಅಂದಿನಿ, ಇಂಥ ಕನಸುಗಳು ನಾನು ನಂಬೋದೇ ಇಲ್ಲ. ನಾನು ವಾಗ್ದಾನಗಳನ್ನು ಮಾತ್ರ ನಂಬೋದು, ನಾನು ವಾಗ್ದಾನ ಮಾತ್ರ ನಂಬೋದು. ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯಾ. ವಾಗ್ದಾನ ಇದೆ, ನಾನು ಇಲ್ಲಿವರೆಗೂ ನಡೆಸ್ತಾನೆ ಇರ್ತೀನಿ, ಇನ್ನು ಮುಂದೆಯೂ. ಅವರು ಕನಸು ಹೇಳಿ 5 ವರ್ಷ ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಗೊತ್ತಾ? ಇನ್ನು ಮುಂದೆಯೂ ಕೂಡ ನಾನು ನಿಮ್ಮ ಜೊತೆಗಿರ್ತೇನಂತ ವಾಗ್ದಾನ ಮಾಡಿದ ದೇವರು 2023 ಇದ್ದಾನೆ.
24ರಲ್ಲಿ ಇರ್ತಾನೆ, 25ರಲ್ಲಿ ಇರ್ತಾನೆ, 26ಕ್ಕೆ ಇರ್ತಾನೆ, 27ನೇ ಇಸ್ವಿಗೆ ಇರ್ತಾನೆ. ಸಾರ್ ಎಲ್ಲಿವರೆಗಿರ್ತಾನೆ ಸಾರ್? ನಿನ್ನ ಪ್ರಾಣ ಹೋದೋ ಕೊನೆಯ ಉಸಿರಿನವರೆಗೂ ನಿನ್ನ ಜೊತೆ ಇದಾತನು ಕಾಪಾಡುವ ದೇವರಾಗಿದ್ದಾನೆ. ನಿಮಗ್ ಕೂಡ ಯಾರನ ಅಕ್ಕ ನೀನ್ ಸತ್ತೋದಂಗೆ ಕನಸು ಬಿದ್ದಿತ್ತಕ್ಕ, ನಿನ್ನ ಗಂಡ ಓದಂಗೆ ಕನಸು ಬಿದ್ದಿತ್ತಕ್ಕ, ನಿಮ್ಮ ಮಕ್ಕಳಿಗೆ ಏನೋ ಲಾರಿ ಓಡ್ದಂಗೆ ಕನಸು ಬಿದ್ದಿತ್ತಕ್ಕ ಅಂದೆ. ಹೌದು, ಅಯ್ಯೋ ಈ ವಾಗ್ದಾನ ನಂಬ್ರಿ. ಇದುವರೆಗೂ ನಡೆಸಿದ್ದೀನಿ, ನಡೆಸ್ತಾ ಇರ್ತೀನಿ, ಮುಂದೆಯೂ. ನಿಜ ಹೇಳ್ತೀನಿ, 24 ಗಂಟೆ ಲಕ್ಷಗಳು ಕೋಟಿಗಳು ಖರ್ಚು ಮಾಡ್ಕೊಂಡು ಆರೋಗ್ಯ ಕಾಪಾಡಿಕೊಳ್ಳೋರಿಗೆ ಆರೋಗ್ಯ ಸಿಗ್ತಾ ಇಲ್ಲ. ನಮ್ಮ ಹತ್ರ ಕೋಟಿಗಳಿಲ್ಲ, ಕೋಟಿಗಳಿಗಿಂತ ಹೆಚ್ಚಾಗಿರುವ ದೇವರು ನಮ್ಮ ಜೊತೆಗಿದ್ದಾನೆ. ಯಾಕೆಂದ್ರೆ ವಾಗ್ದಾನ ಮಾಡಿದ್ದಾನೆ, ಇನ್ನು ಮುಂದೆಯೂ ನಿಮ್ಮನ್ನು ನಡೆಸ್ತಾನೆ. ಹಾಗಾದ್ರೆ ಮುಂದೆ ಒಳ್ಳೇದೈತಾ ಕೆಟ್ಟದೈತಾ? ಬರೀ ಒಳ್ಳೇದಲ್ಲ, ಇಲ್ಲಿವರೆಗೆ ಏನು ಮಾಡ್ಯಾನೋ ಅದರ 10ರಷ್ಟು ಅಭಿವೃದ್ಧಿಯನ್ನ. ಕೆಲವು ಸಾರಿ ನಮ್ಮ ಪಕ್ಕದ ಮನೆ ಯಾರನ್ನು ಸತ್ತೋಗುವಾಗ ನಮಗೂ ಭಯ, ಅಯ್ಯಯ್ಯೋ ಅಲ್ಲಿ ಯಾರ ಕರನ ಅಯ್ಯೋ ನಮಗೂ ಭಯ, ಅಯ್ಯೋ ಕರನ ನಮಗೂ ಬಂದ್ಬಿಡ್ತೇನ. ದೇವ್ರು ಹೇಳ್ತಾನೆ, ನಿನ್ನ ಮಗ್ಗಲಲ್ಲಿ 1000 ಜನ ಸತ್ತು ಬಿದ್ದರು, 10,000 ಜನ ಸತ್ತು ಬಿದ್ದರು, ನಿನಗೇನು ತಟ್ಟಲ್ಲ. ಯಾಕೆಂದ್ರೆ ವಾಗ್ದಾನದ ಪುತ್ರಳು, ವಾಗ್ದಾನ ಮಗ. ದೇವ್ರ ಸ್ತೋತ್ರ. ದೇವ್ರು ಹೇಳ್ತಾನೆ, ನಿನ್ನ ಕಣ್ಣು ಮುಂದೆ 1000 ಜನ, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ರು, ನಿನಗೇನು ತಟ್ಟದು. ಯಾಕಂದ್ರೆ ಇನ್ನು ಮುಂದೆಯೂ ಕಾಯ್ತನಂತ ವಾಗ್ದಾನ ಮಾಡುವ ದೇವರು. ಆ ವಾಗ್ದಾನದ ಪ್ರಕಾರ ನಿನ್ನನ್ನು ಕಾಪಾಡಿ ಇನ್ನು ಮುಂದೆಯೂ ನಡೆಸುವ ದೇವರಾಗಿದ್ದಾನೆ.